वीतरागिणं विनितयोगिनं विश्वकारणं विघ्ननाशनं वीतरागिणं विनितयोगिनं विश्वकारणं ನನ್ನ ಫ್ರೆಂಡ್ಸ್ ಅದಾರ ಅವ್ರು ಹೇಳ್ತಿರ್ತಾರೆ ನನ್ನ ಮುಂದೆ ನಮ್ಮ ಮನ್ಯಾಗ ಹಂಗೆ ಮಾಡುದಿಲ್ಲ ಅಂತ ಹೇಳಿ ಅವ್ರ ಪಾಪ ಅವ್ರನ್ನ ನೋಡಿ ನಮಗೆ ಜೀವ ಮರಗ್ತಿರ್ತೈತಿ. ಯಾಕಂದ್ರೆ ಅವ್ರು ಅಷ್ಟು ಬಡವ್ರು ಇರ್ತಾರು. ಮತ್ತು ಅವ್ರಿಗೆ ಈ ಒಂದು ಯೋಜನೆ ಮಾಡೋದ್ರಿಂದ ಅವರಲ್ಲಿರೋ ಅಪೌಷ್ಟಿಕತೆ ದೂರ ಆಗಿ ಪೌಷ್ಟಿಕತೆ ಹೆಚ್ಚಾಗ್ತೈತಿ. ಇದನ್ನ ನಾವೆಲ್ಲರೂ ತಿನ್ಬೇಕು. ಯಾಕಂದ್ರೆ ನಾವೆಲ್ಲ ತಿಂತೇವಿ, ಆದ್ರೆ ಎಲ್ಲರೂ ಭಾಳ ಖುಷಿಯಿಂದ ತಿಂತೇವೆ. ನಾವು ಒಂದಿನ ತತ್ತಿ ಕೊಡ್ತಾರು, ಒಂದಿನ ಚಿಕ್ಕಿ ಕೊಟ್ಟು ತಿಂತೇವಿ, ಒಂದಿನ ಬಾಳೆಹಣ್ಣು ತಿಂತೇವಿ. ಇದನ್ನ ತಿನ್ನೋದ್ರ ನಮಗೆ ಭಾಳ ಖುಷಿ ಕೊಡಕತ್ತೈತಿ. ಇದೆಲ್ಲ ಯೋಜನೆ ಮಾಡೋದ್ರಿಂದ ಮಕ್ಕಳಲ್ಲಿ ನಾವು ಇನ್ನೂ ಶಾಲೆಗೆ ಬರಬೇಕು ಅನ್ನೋ ಆಸಕ್ತಿ ಭಾಳ ಹೆಚ್ಚಾಗಕತ್ತೈತಿ. ಇದೊಂದು ಯೋಜನೆ ನಮಗೆಲ್ಲ ಭಾಳ ಖುಷಿ ಆಗೈತೆ ಅಂತ ಹೇಳ್ಕೊಂತ ನನ್ನ 2 ಅನಿಸಿಕೆಗಳನ್ನ ಮುಗಿಸ್ತಿದ್ದೇನೆ. ಅಧ್ಯಕ್ಷರು ಆಗಿರುವಂಥ ಚಿನ್ನವ್ವ ಹುಚ್ಚಣ್ಣವರವರೇ, ಉಪಾಧ್ಯಕ್ಷರಾದಂಥ ಸನದಿ ಅವರೇ, ಮಾಜಿ ಗ್ರಾಮ ಪಂಚಾಯತ್ ಮಾಜಿ ಪುರಸಭೆ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ರಾಜಶೇಖರ್ ಕಾರದಗಿ ಅವರೇ, ದರಪ್ಪ ಮಡ್ಲಿ ಅವರೇ, ಅರ್ಜುನ್ ರಾಮೋಜಿ ಅವರೇ, ರಾಮಣ್ಣ ಸುದ್ಗಟ್ಟಿ ಅವರೇ, ಮಾಜಿ ಪುರಸಭೆ ಅಧ್ಯಕ್ಷರಾದಂಥ ಶಿವಾನಂದ ಪಟ್ಟಣಶೆಟ್ಟಿ ಅವರೇ, ಕ್ರಿಯಾಶೀಲ ವ್ಯಕ್ತಿಗಳು SM ಹಾದಿಮನಿ ಅವರೇ, ಬೇಳೆಯವರೇ, ಈಗ ತಾನೇ ತಮ್ಮೆಲ್ಲರನ್ನ ಉದ್ದೇಶಿಸಿ ಇದರ ಬಗ್ಗೆ ಸವಿಸ್ತರವಾಗಿ ಮಾತನಾಡಿರುವಂಥ ವಸ್ತ್ರದ ಮೇಡಮ್ ಅವರೇ, ನಮ್ಮ ತಾಲೂಕಾ ಅಧ್ಯಕ್ಷರಾದಂಥ ಕುರಿ ಅವರೇ, ಲೇಬರ್ ಇನ್ಸ್ಪೆಕ್ಟರ್ ಹಿಂದುಳಿದ ವರ್ಗ ಕಲ್ಯಾಣದ ಅಧಿಕಾರಿಗಳಾದಂಥ ಕದಂ ಮೇಡಮ್ ಅವರೇ, CDPO ಸ್ಮಿತಾ ಪಾಟೀಲ್ರವರೇ, ಶಿವಪ್ರಕಾಶ್ ಸಹಾಯಕ ನಿರ್ದೇಶಕರಾದಂಥ ಕೃಷಿ ಇಲಾಖೆಯ ಶಿವಪ್ರಕಾಶ್ ಪಾಟೀಲ್ ಅವರೇ, ರೇಂಜ್ ಫಾರೆಸ್ಟ್ ಆಫೀಸರ್ ಸಂಸದ್ದಿ ಅವರೇ, ಪುರಸಭೆ ಸದಸ್ಯರಾದಂಥ ಮೌಲಾ ಸಾಬ್ ತಬ್ಬಲ್ಜಿ ಅವರೇ, ರಾಜು ಬಳ್ಳಾರಿ ಅವರೇ, ರುದ್ರಾಕ್ಷಿ ಅವರೇ, ಕತ್ತಿ ಅವರೇ, ನಿಂಗಪ್ಪ ಗಂಟಿ ಅವರೇ, ವೇದಿಕೆ ಮೇಲೆ ಇನ್ನುಳಿದಂಥ ಎಲ್ಲ ಗಣ್ಯರೇ, ಆಗಮಿಸಿರುವಂಥ ಎಲ್ಲ ಶಿಕ್ಷಕ ವೃಂದವೇ, ಪಾಲಕರೇ, ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮ ಬಹಳಷ್ಟು ವಿಶೇಷವಾದಂಥ ಕಾರ್ಯಕ್ರಮ. ಘನ ಸರ್ಕಾರವು ಬಡ ಮಕ್ಕಳಿಗೆ ಅಪೌಷ್ಟಿಕದಿಂದ ಬಳಲುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ವಾರಕ್ಕೆ 2 ದಿನಗಳ ಕಾಲ ಮೊದಲು ಮೊಟ್ಟೆಯನ್ನು ವಿತರಣೆ ಮಾಡ್ತಿದ್ದರು. ಅದರ ಜೊತೆಗೆ ಘನ ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಅಜೀಂ ಪ್ರೇಮ್ಜಿಯವರು 3 ವರ್ಷದ ಅವಧಿಯಲ್ಲಿ ಸುಮಾರು 1500 ಕೋಟಿ ರೂಪಾಯಿಗಳನ್ನು ಸರ್ಕಾರಕ್ಕೆ ಕೊಡಮಾಡಿ ಪ್ರತಿದಿನ ಒಂದು ವಿದ್ಯಾರ್ಥಿಗೆ ಒಂದು ಮೊಟ್ಟೆಯನ್ನು ವಿತರಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ. ಈ ಒಂದು ಸಂದರ್ಭದಲ್ಲಿ ನಮ್ಮ ಘನ ಸರ್ಕಾರದ ವತಿಯಿಂದ, ನಮ್ಮ ಕ್ಷೇತ್ರದ ವತಿಯಿಂದ, ಸಾರ್ವಜನಿಕರ ವತಿಯಿಂದ ಅಜೀಂ ಪ್ರೇಮ್ಜಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಬೇಕಾಗುತ್ತೆ. ಯಾಕಂದರೆ 1500 ಕೋಟಿ ರೂಪಾಯಿ ಅಂದರೆ ಸಣ್ಣ ಮೊತ್ತ ಅಲ್ಲ. ಇವತ್ತು ಸಾಕಷ್ಟು ಜನರ ಕಡೆ ಸಾಕಷ್ಟು ದುಡ್ಡಿದೆ, ಆದರೆ ಇವತ್ತು ವಿದ್ಯಾರ್ಥಿಗಳಿಗೋಸ್ಕರ, ಬಡ ಮಕ್ಕಳಿಗೋಸ್ಕರ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅನ್ನುವಂಥ ಉದ್ದೇಶ ನಾವು ಅವರೇನು ಮಾಡಿದ್ದಾರೆ. ನಿಜಕ್ಕೂ ಒಂದು ದೊಡ್ಡ ವ್ಯಕ್ತಿತ್ವ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. 2013ರಿಂದ 2018 ಅವಧಿಯಲ್ಲಿ ಅವತ್ತಿನ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಕ್ಷೀರಭಾಗ್ಯ ಯೋಜನೆಯನ್ನು ಜಾರಿಗೆ ತಂದರು. ಮಕ್ಕಳಿಗೆ ವಾರದಲ್ಲಿ 2 ದಿನ ಹಾಲನ್ನು ಕೊಡಬೇಕಂತ ಹೇಳಿ ಕ್ಷೀರಭಾಗ್ಯ ಯೋಜನೆಯನ್ನು ತಂದರು. ಹಿಂದಿನ ವರ್ಷ 2023ರ ಈ ಒಂದು ಸಾಲಿನಲ್ಲಿ 23-24 ಸಾಲಿನಲ್ಲಿ ಈ ಒಂದು ಹಾಲಿನ ಜೊತೆ ಚುಕ್ಕೆ ಮತ್ತು ಬಾಳೆಹಣ್ಣನ್ನು ಕೂಡ ವಿತರಣೆ ಮಾಡಬೇಕಂತ ಜಾರಿಗೆ ತಂದದ್ದು ಘನ ಸರ್ಕಾರ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಹಿಂದಿನ ವರ್ಷ ಈ ಚುಕ್ಕೆ ಮತ್ತು ಬಾಳೆಹಣ್ಣನ್ನು ಆದರ್ಶ ಸ್ಕೂಲ್ನಲ್ಲಿ ನಾವು ವಿತರಣೆ ಮಾಡಿದ್ವಿ. ಬರೋಬ್ಬರಿ 1 ವರ್ಷದಲ್ಲಿ ಮತ್ತೆ ಪ್ರತಿದಿನ ಮೊಟ್ಟೆಯನ್ನು ವಿತರಣೆಯನ್ನು ಮಾಡಬೇಕಂತ ಜಾರಿಗೆ ತಂದಿದ್ದು ಬಹಳಷ್ಟು ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ. ವಸ್ತ್ರದ ಮೇಡಮ್ ಅವ್ರು ಹೇಳಿದಂಗೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಸದೃಢವಾದ ದೇಹವನ್ನು ಹೊಂದಿದರೆ ಆರೋಗ್ಯಕರವಾದ ಮನಸ್ಸನ್ನು ಹೊಂದಲಿಕ್ಕೆ ಸಾಧ್ಯ. ಎಲ್ಲ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗಪಡಿಸಿಕೊಂಡು ತಮ್ಮ
ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಸಮಯವನ್ನು ಕೊಟ್ಟು ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಿ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿ, ಶಿಕ್ಷಕರು ಕೂಡ ಬಹಳಷ್ಟು ಮಕ್ಕಳನ್ನ ತಮ್ಮ ಸ್ವಂತ ಮಕ್ಕಳಾಗಿ ಟ್ರೀಟ್ ಮಾಡಿ ಅವರಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇದ್ರಿ. ಇನ್ನೂ ಪ್ರಯತ್ನವನ್ನು ಮಾಡಿ ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡಿ ಅವರ ಒಂದು ಉಜ್ವಲ ಭವಿಷ್ಯಕ್ಕೆ ತಾವು ಕಾರಣರಾಗಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೂಡ ವಿನಂತಿಯನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ನಮಗೆ ಕರೆಸಿ ಇಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಚಾಲನೆ ಕೊಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಈ ತಾಲೂಕಾ ಆಡಳಿತದ ಎಲ್ಲ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮದ ಅದ್ಭುತ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ವಸಂತ್ ವೈದ್ಯ ಸರ್ ಅವರಿಗೂ ಹಾಗೂ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರವರಿಗೂ ಎಲ್ಲ ಪುರಸಭೆಯ ಗೌರವಾನ್ವಿತ ಸದಸ್ಯರಿಗೂ ನಮ್ಮ SDMC ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ನನ್ನ ಆತ್ಮೀಯ ಮುಖ್ಯೋಪಾಧ್ಯಾಯರಿಗೂ ಮತ್ತು ಈ ಒಂದು ಭಾಗದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಶಾಲೆಯ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮವನ್ನು ಈಗ ಮುಕ್ತಾಯ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಸ್ವೀಕರಿಸಿ ಹೋಗಬೇಕಂತ